ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 91. ಪದನ್ಯಾಸ ಕ್ರೀಡಾ ಪರಿಚಯಮಿವಾರಬ್ಧು ಮನಸಃ ಸ್ಖಲಂತಸ್ತೆ ಖೇಲಂ ಭವನ ಕಲಹಂ ಸಾನ ಜಹತಿ ಅತಸ್ತೇಷಾಂ ಶಿಕ್ಷಾಂ ಸುಭಗಮಣಿಮಂಜೀರರಣಿತಚ್ಚಲಾದಾಚಕ್ಷಾಣಂ ಚರಣಕಮಲಂ ಚಾರುಚರಿತೆ. ಶೋಭನವಾದ ಗಮನವುಳ್ಳ ತಾಯೇ, ನಿನ್ನ ಮನೆಯಲ್ಲಿರುವ ಕಲಹಂಸಗಳು ನಿನ್ನ ಪದನ್ಯಾಸವೆಂಬ ಕ್ರೀಡಾಭ್ಯಾಸವನ್ನು ಕಲಿಯಲು ಮನಸ್ಸುಳ್ಳವುಗಳೋ ಎಂಬಂತೆ ತಪ್ಪು ಹೆಜ್ಜೆಗಳನ್ನಿಡುತ್ತಾ ನಿನ್ನ ವಿಲಾಸ ಗಮನವನ್ನು ಬಿಡುವುದಿಲ್ಲವು. ಆದುದರಿಂದ ನಿನ್ನ ಅಡಿದಾವರೆಯು ಮನೋಹರವಾದ ಮಣಿನೂಪುರಗಳ ಶಬ್ದದ ನೆಪದಿಂದ ಆ ಹಂಸಗಳಿಗೆ ಅಭ್ಯಾಸವನ್ನು ಕಲಿಸುತ್ತಿರುವುದೋ ಎಂಬಂತಿರುವುದು. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 92. ಗತಾಸ್ತೆ ಮಂಚತ್ವಂ ದ್ರುಹಿಣ ಹರಿರುದ್ರೇಶ್ವರಭೃತಃ ಶಿವಸ್ವಚ್ಛಚ್ಛಾಯಾ ಘಟಿತ ಕಪಟ ಪ್ರಚ್ಛದಪಟಃ ತ್ವದೀಯಾನಾಂ ಭಾಸಾಂ ಪ್ರತಿಫಲನರಾಗಾರುಣತಯಾ ಶರೀರೀ ಶೃಂಗಾರೋ ರಸ ಇವ ದೃಶಾಂ ದೋಗ್ಧಿ ಕುತುಕಂ. ಹೇ ಭಗವತಿ, ಬ್ರಹ್ಮ ವಿಷ್ಣು ರುದ್ರೇಶ್ವರರು ನಿನಗೆ ಮಂಚವಾಗಿರುವರು. ಸದಾಶಿವನು ಶ್ವೇತಕಾಂತಿ ಎಂಬ ನೆಪದಿಂದ ಮಾಡಲ್ಪಟ್ಟ ಹೊಯ್ದುಕೊಳ್ಳುವಂತಹ ದುಪ್ಪಟ್ಟಿಯಾಗಿ ನಿನ್ನ ಕಾಂತಿಗಳ ಪ್ರತಿಬಿಂಬವಾದ ಅರುಣ ಕಾಂತಿಯಿಂದ ಶರೀರವುಳ್ಳ ಶೃಂಗಾರ ರಸವೋ ಎಂಬಂತೆ ನಿನ್ನ ದೃಷ್ಟಿಗೆ ಆನಂದವನ್ನುಂಟು ಮಾಡುತ್ತಾನೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 93. ಅರಾಲಾಕೇಶೇಷು ಪ್ರಕೃತಿ ಸರಳಾ ಮಂದಹಸಿತೆ ಶಿರೀಷಾಭಾಚಿತ್ತೆ ದೃಶದುಪಲಶೋಭಾಕುಚತಟೆ ಭೃಶಂ ತನ್ವೀ ಮಧ್ಯೆ ಪ್ರಥುರುರಸಿಜಾರೋಹ ವಿಷಯೇ ಜಗತ್ರಾತುಂ ಶಂಭೋಃ ಜಯತಿ ಕರುಣಾ ಕಾಚಿದರುಣ. ಮುಂಗುರುಳುಗಳಲ್ಲಿ ವಕ್ರವಾದಂತಹ, ಮುಗುಳ್ನಗೆಯಲ್ಲಿ ಸ್ವಭಾವದಿಂದ ಸರಳವಾದ, ಚಿತ್ತದಲ್ಲಿ ಶಿರೀಷ ಕುಸುಮದಂತೆ ಅತಿ ಕೋಮಲವಾದ, ಸ್ತನ ತಟದಲ್ಲಿ ಕಠಿಣವಾದ, ನಡುವಿನಲ್ಲಿ ಅತ್ಯಂತ ಕೃಶವಾದ, ಸ್ತನ ನಿತಂಬ ಪ್ರದೇಶದಲ್ಲಿ ದೊಡ್ಡದಾದ, ಅರುಣ ವರ್ಣವಾದ ಸದಾಶಿವನ ಕರುಣೆ ಎಂಬ ಶಕ್ತಿಯು ಜಗತ್ತನ್ನು ಕಾಪಾಡಲು ಸರ್ವೋತ್ಕೃಷ್ಟವಾಗಿ ಒಪ್ಪುತ್ತಿದೆ. ಇಲ್ಲಿ ದೇವಿಯ ಸರ್ವಾಂಗವನ್ನು ಸದಾಶಿವನ ಕರುಣೆ ಎಂದು ವರ್ಣಿಸಿದೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 94. ಕಲಂಕಃ ಕಸ್ತೂರಿ ರಜನಿಕರಬಿಂಬಂ ಜಲಮಯಂ ಕಲಾಭಿಃ ಕರ್ಪೂರೈಃ ಮರಕತಕರಂಡಂ ನಿಬಿಡಿತಂ ಅತಸ್ತ್ವದ್ಭೋಗೇನ ಪ್ರತಿದಿನಮಿದಂ ರಿಕ್ತಕುಹರಂ ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತವ ಕೃತೆ. ಹೇ ಭಗವತಿ, ಚಂದ್ರಮಂಡಲದಲ್ಲಿ ಕಾಣಬರುವ ಕಳಂಕವು ಕಸ್ತೂರಿ, ಪನ್ನೀರು ರೂಪವುಳ್ಳ ಚಂದ್ರಬಿಂಬವು ಷೋಡಶ ಕಲೆಗಳೆಂಬ ಕರ್ಪೂರಗಳಿಂದ ತುಂಬಿರುವ ಪಚ್ಚೆಯ ಭರಣಿ. ಆದುದರಿಂದ ನಿನ್ನ ಪ್ರತಿದಿನದ ಭೋಗದಿಂದ ಬರಿಯದಾಗುತ್ತಿರುವ ಚಂದ್ರಮಂಡಲವೆಂಬ ಈ ಕರಡಿಗೆಯನ್ನು ಬ್ರಹ್ಮನು ಪುನಃ ಪುನಃ ನಿನಗಾಗಿ ತುಂಬುತ್ತಾನೆ. ಇದು ನಿಜ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 95.
पुरारातेरन्तः पुरमसि ततस्त्वच्चरणयोः सपर्या मर्यादा तरलकरणा नाम सुलभा तथा ह्येते नीताः शतमखमुखाः सिद्धिमतुलाम् तव द्वारोपान्तಸ್ಥಿತಿಭಿರಣಿಮಾದ್ಯಾಭಿರಮರಾः. ಹೇ ಭಗವತಿ, ನೀನು ತ್ರಿಪುರಾಂತಕನ ಪಟ್ಟ ಮಹಿಷಿಯಾಗಿರುವೆ. ಆದುದರಿಂದ ಚಂಚಲ ಚಿತ್ತರಿಗೆ ನಿನ್ನ ಪಾದಗಳ ಪೂಜಾ ಪ್ರಕಾರವು ದುರ್ಲಭವು. ಅದು ಸರಿಯೇ. ಇಂದ್ರಾದಿ ದೇವತೆಗಳು ನಿನ್ನ ಬಾಗಿಲಿನ ಹತ್ತಿರದಲ್ಲಿರುವ ಅಣಿಮಾದಿ ಐಶ್ವರ್ಯಗಳೊಡನೆ ವಿಶೇಷವಾದ ಸಿದ್ಧಿಯನ್ನು ಪಡೆದರು.